Everyone, welcome back to Ocean of Knowledge Education ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಿನಲ್ಲಿ ನಾ ಡೇ 1 ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಅನ್ನು ತಂದಿದ್ದೇನೆ. ಇವತ್ತಿನ ಕ್ಲಾಸಿನಲ್ಲಿ ನಾವು ಏನು ತಿಳಿದುಕೊಳ್ಳುತ್ತೇವೆ ಅಂದರೆ ಅಲ್ಫಾಬೆಟ್ಸ್ ಎಷ್ಟಿವೆ, ವೆವೆಲ್ಸ್ ಯಾವುವು, ಕಾನ್ಸನೆಂಟ್ಸ್ ಯಾವುವು ಎನ್ನುವುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಮತ್ತೆ ಈ ಕ್ಯಾಪಿಟಲ್ ಲೆಟರ್ ಅನ್ನು ಎಲ್ಲಿ ಬಳಕೆ ಮಾಡಬೇಕು, ಅದರ ರೂಲ್ಸ್ ಗಳು ಏನಿವೆ ಅನ್ನೋದನ್ನು ಈ ಕ್ಲಾಸಿನ ಮೂಲಕ ನಾವು ತಿಳಿದುಕೊಳ್ಳೋಣ. ಈ ಕ್ಲಾಸ್ ಡೇ 1ರಲ್ಲಿ ಸರಳ ಕನ್ನಡ ಭಾಷೆಯಲ್ಲಿ ನಿಮಗೆ ಇಂಗ್ಲಿಷ್ ಗ್ರಾಮರ್ ಅನ್ನು ನಾನು ತಿಳಿಸ್ಕೊಡುವ ಪ್ರಯತ್ನ ಮಾಡುತ್ತಿದ್ದೇನೆ. ಸ್ಟೂಡೆಂಟ್ಸ್ ಅಂಡ್ ಎವ್ರಿವನ್, ಯಾರು ಈ ಕ್ಲಾಸ್ ನೋಡ್ತಾ ಇದ್ದೀರಿ ಅವ್ರಿಗೆ ನಾ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಇಂಗ್ಲಿಷಿನ ABCD ಗಳನ್ನು ಅಲ್ಫಾಬೆಟ್ ಎಂದು ನಾವು ಕರೆಯುತ್ತೇವೆ. ಕನ್ನಡದಲ್ಲಿ ಅಕ್ಷರ ಮಾಲೆ ಎನ್ನುತ್ತೇವೆ. 26 ಲೆಟರ್ಸ್ ಇನ್ ಇಂಗ್ಲಿಷ್. ಇಂಗ್ಲಿಷಿನಲ್ಲಿ 26 ಅಕ್ಷರಗಳಿವೆ ಮತ್ತು ಅವುಗಳನ್ನು ಎರಡು ರೀತಿಯಾಗಿ ಮಾಡಿದ್ದಾರೆ. ಅವು ಯಾವೆಂದ್ರೆ ಕ್ಯಾಪಿಟಲ್ ಲೆಟರ್ ಅಂಡ್ ಸ್ಮಾಲ್ ಲೆಟರ್. ಕ್ಯಾಪಿಟಲ್ ಲೆಟರ್ಗೆ ಬಿಗ್ ಲೆಟರ್ ಎಂದು ಕರೆಯುತ್ತೇವೆ. ಕನ್ನಡ ದೊಡ್ಡ ಅಕ್ಷರಗಳು ಎಂದು ನಾವು ಕನ್ನಡದಲ್ಲಿ ಕರೆಯುತ್ತೇವೆ. ಸ್ಮಾಲ್ ಲೆಟರ್ ಅಂದ್ರೆ ಸಣ್ಣ ಅಕ್ಷರಗಳು. ಈ ಕ್ಯಾಪಿಟಲ್ ಲೆಟರ್ ಅನ್ನು ನಾವು ಎಲ್ಲಿ ಬಳಕೆ ಮಾಡಬೇಕು, ಅದ್ರ ರೂಲ್ಸ್ ಗಳು ಯಾವ್ಯಾವ ಅನ್ನೋದು ಈ ಕ್ಲಾಸಿನಲ್ಲಿ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ವೆನ್ ಡೂ ವಿ ಯೂಸ್ ಕ್ಯಾಪಿಟಲ್ ಲೆಟರ್ಸ್, ನಾವು ಯಾವ ರೀತಿ ಕ್ಯಾಪಿಟಲ್ ಲೆಟರ್ ಬಳಕೆ ಮಾಡೋದು ಅನ್ನೋದನ್ನು ಈ 5 ಇಂಪಾರ್ಟೆಂಟ್ ರೂಲ್ಸ್ ಮೂಲಕ ನಾವು ತಿಳಿದುಕೊಳ್ಳೋಣ. ಫಸ್ಟ್ ರೂಲ್ಸ್, ಫಸ್ಟ್ ಲೆಟರ್ ಆಫ್ ಎವ್ರಿ ಸೆಂಟೆನ್ಸ್ ಇಸ್ ಕ್ಯಾಪಿಟಲ್. ನಾವು ಫಸ್ಟ್ ಸೆಂಟೆನ್ಸ್ ಬರೆಯುವಾಗ, ನಾವು ಸೆಂಟೆನ್ಸ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ನಾವು ಬಳಕೆ ಮಾಡಬೇಕು. ಪ್ರತಿಯೊಂದು ವಾಕ್ಯದ ಮೊದಲ ಅಕ್ಷರ ದೊಡ್ಡ ಅಕ್ಷರ ಇರಬೇಕು. ದಿಸ್ ಈಸ್ ಬ್ಯಾಗ್. ಟಿ ಅನ್ನು ನಾವು ದೊಡ್ಡ ಲೆಟರ್ ಬಳಸಿದ್ದೇವೆ. ನೇಮ್ ಆಫ್ ಪೀಪಲ್, ಜನರ ಹೆಸರುಗಳನ್ನು ಬರೆಯುವಾಗ ನಾವು ಅದನ್ನು ಕ್ಯಾಪಿಟಲ್ ಆಗಿ ಫಸ್ಟ್ ಅಕ್ಷರ ಕ್ಯಾಪಿಟಲ್ ಆಗಿ ಬಳಸಬೇಕು. ರವಿ, ಸೀತಾ. ಆರ್ ಕ್ಯಾಪಿಟಲ್ ಇದೆ, ಎಸ್ ಕ್ಯಾಪಿಟಲ್ ಇದೆ. ಮೂರನೇ ರೂಲ್ಸ್, ನೇಮ್ ಆಫ್ ಮಂತ್ಸ್. ಯಾವುದೇ ವಾರದ ಹೆಸರು, ತಿಂಗಳ ಹೆಸರು ಬರೆಯುವಾಗ ಫಸ್ಟ್ ಲೆಟರ್ ನಾವು ಏನ್ ಮಾಡ್ಬೇಕು, ಕ್ಯಾಪಿಟಲ್ ಆಗಿ ಬರೆಯಬೇಕು. ಮಂಡೇ, ಅಕ್ಟೋಬರ್. ಎಂ ಏನಿದೆ ಕ್ಯಾಪಿಟಲ್ ಇದೆ, ಇದು ಡಿನು ಕ್ಯಾಪಿಟಲ್ ಇದೆ. ಓಕೆ. ನಾಲ್ಕನೇ ರೂಲ್ಸ್, ನೇಮ್ ಆಫ್ ಪ್ಲೇಸ್. ಸ್ಥಳದ ಹೆಸರುಗಳನ್ನು ಬರೆಯುವಾಗ ಕೂಡ ನಾವು ಕ್ಯಾಪಿಟಲ್ ಲೆಟರ್ ಫಸ್ಟ್ ಲೆಟರ್ ಅನ್ನು ನಾವು ಬೆಳೆಸಬೇಕು. ಫಸ್ಟಿನ ಅಕ್ಷರ ಇಂಡಿಯಾ, ಮೈಸೂರು. ಐ ಏನಿದೆ ಕ್ಯಾಪಿಟಲ್ ಇದೆ, ಎಂ ಏನಿದೆ ಕ್ಯಾಪಿಟಲ್ ನಾವು ಬಳಕೆ ಮಾಡಿದ್ದೇವೆ. ದ ವರ್ಡ್ಸ್ ಐ ಆಲ್ವೇಸ್ ಕ್ಯಾಪಿಟಲ್. ನಾವು ಈ ಐ ಎನ್ನುವುದು ಲೆಟರ್ ಅನ್ನು ನಾವು ಎಲ್ಲಿ ಬಳಕೆ ಮಾಡಿದರೂ ನಾವು ಅದು ಕ್ಯಾಪಿಟಲ್ ಅಲ್ಲಿ ಬಳಕೆ ಮಾಡಬೇಕು. ಐ ಪದವನ್ನು ಯಾವಾಗಲೂ ದೊಡ್ಡ ಅಕ್ಷರವಾಗಿ ನಾವು ದೊಡ್ಡದಾಗಿ ಬಳಕೆ ಮಾಡುತ್ತೇವೆ. ಸೆಂಟೆನ್ಸಿನ ಮಧ್ಯದಲ್ಲಿ ಬಂದರೂ ಕೂಡ ಐ ಅನ್ನು ನಾವು ಕ್ಯಾಪಿಟಲ್ ಆಗಿ ಬರೆಯಬೇಕು. ಓಕೆ ಚಿಲ್ಡ್ರನ್, ನಿಮ್ಗೆ ಕ್ಲಾಸ್ ಸರಳ ರೀತಿಯಲ್ಲಿ ಸಣ್ಣ ಕ್ಲಾಸ್ ಮಾಡಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಕ್ಲಾಸ್ ಇಷ್ಟ ಆದ್ರೆ ಲೈಕ್ನು ಮಾಡಿ, ಶೇರ್ನು ಮಾಡಿ, ಕಮೆಂಟ್ಸ್ನು ಮಾಡಿ. 45 ಡೇಸಿನ ಸರಳ ರೀತಿಯ ಕನ್ನಡ ಭಾಷೆಯಲ್ಲಿ ನಿಮಗೆ ತಿಳಿಸ್ಕೊಡೋಣ ಎಂದು ಕೋರ್ಸ್ ಅನ್ನು ರೆಡಿ ಮಾಡಿದ್ದೇನೆ. ನನ್ನ ಚಾನೆಲ್ ಅನ್ನು ಆದಷ್ಟು ಮಟ್ಟಿಗೆ ನಿಮ್ ಫ್ರೆಂಡ್ಸ್ಗೆ, ಯಾರಿಗಾರ ಇಂಗ್ಲಿಷ್ ಕಲಿಯುವ ಒಂದು ಆಸೆ ಇದ್ದವರಿಗೆ ನೀವು ಶೇರ್ ಮಾಡಬಹುದು. ಕಮೆಂಟ್ಸಿನಲ್ಲಿ ನಿಮ್ಗೆ ಯಾವ ರೀತಿಯ ಕ್ಲಾಸ್ಗಳು ಬೇಕು, ಕನ್ನಡದಲ್ಲಿ ನಿಮ್ಗೆ ಏನ್ ತಿಳಿದುಕೊಳ್ಳುವುದಿದೆ, ಎಸ್ಸೆ ಬೇಕಾ, ಏನ್ ಬೇಕಾದ್ರೂ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ. ನಾವು ಆ ಪ್ರಕಾರ ನಾವು ಸರ್ಚ್ ಮಾಡಿ ಡೇ 2-3 ಡೇಸ್ಗಳಲ್ಲಿ ನಿಮ್ ಮುಂದೆ ತರ್ತೇನೆ. ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಎವ್ರಿವನ್. ಬಾಯ್.